ಹಲೋ ಎವ್ರಿವನ್, ನಾವಿವತ್ತು ಬೆಳಗ್ಗೆನ ಎಲ್ಲ ಹೊರಟಿದ್ದೀವಿ. ಎಲ್ಲಿಗೆ ಅಂತ ನೋಡೋಣ ಬನ್ನಿ. ಹಾಯ್ ಹಾಯ್ ಬಬ್ಲು, ಎಲ್ಲಿ ಹೋಗ್ತಾ ಇದ್ದೀವಿ ನಾವಿವತ್ತು? ಏನಕ್ಕೆ? ಚಿಕ್ಕ ಮಗ ಹಾಯ್ ಮಾಡು ಅಂದರೆ ಅವನು ಗಾಗಲ್ಸ್ಗೋಸ್ಕರ ಅಳ್ತಾ ಇದ್ದಾನೆ. ಅವ್ರ ಅಪ್ಪ ಹತ್ರ ಇಂದ ತಗೊಂಡು ಹಾಕ್ಕೊಂಡ್ಮೇಲೆ ಅವ್ನು ಹಾಯ್ ಮಾಡಿದ್ದು ನೋಡಿ. ಹಾಯ್ ಮಾಡು. ನಮ್ಮ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಯಿತು. ಆನ್ ದಿ ವೇ ನಮ್ಮ ಹಸ್ಬೆಂಡ್ ಫ್ರೆಂಡ್ನ ಪಿಕ್ ಮಾಡಿಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಹಾಗೆ ಅಲ್ಲಿ ಬಿಡದಿ ಹತ್ರ ಹೈವೇನ ಕ್ರಾಸ್ ಮಾಡಿಕೊಂಡು ಅಲ್ಲೇ ನಮಗೆ ಎಲ್ಲರಿಗೂ ಹೊಟ್ಟೆ ಹಶ್ವಾಗ್ತಾ ಇರೋದ್ರಿಂದ ಮನೆಯಲ್ಲಿ ಮಾಡ್ಕೊಂಡು ಹೋಗಿದ್ದಂಥ ಚಿತ್ರಾನ್ನ ಎಲ್ಲರಿಗೂ ನಮ್ಮ ಹಸ್ಬೆಂಡೇ ಬಡಿಸಿದ್ರು. ಎಲ್ಲರೂ ನನಗೆ, ಅವ್ರ ಫ್ರೆಂಡ್ಗೆ, ನನ್ನ ಮಗನಿಗೆ ಎಲ್ಲ ಬಡಿಸಿ ನನ್ನ ಮಗನಿಗೂ ಊಟ ತಿನ್ನಿಸಿದ್ರು. ಬಟ್ ಆದರೆ ಅವ್ರು ತಿಂದಿಲ್ಲ, ಯಾಕಂದರೆ ಅವರು ಡಯೆಟಲ್ಲಿದ್ದಾರೆ. ಅದಕ್ಕೋಸ್ಕರ ಅವರು ಏನು ಮಾಡಿದ್ರು, ಒಂದು ಡ್ರ್ಯಾಗನ್ ಫ್ರೂಟ್ನ ತಿಂದರು. ಬನ್ನಿ ಹೇಗೆ ತಿಂತಾಯಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ದಾರೆ. ಅವ್ರು ತಿನ್ನೋದು ನೋಡಿದ್ರೆ ನಮಗೂ ಆಸೆ ಆಗುತ್ತೆ, ಆ ಥರ ತಿಂತಾಯಿದ್ದಾರೆ. ಹೀಗೆ ಅವ್ರು ತಿಂದು ಮುಗಿಸಿ ಆಮೇಲೆ ನಾವು ಒಂದು ಸ್ವಲ್ಪ ಫೋಟೋಸ್, ಎಲ್ಲರೂ ಗ್ರೂಪ್ ಫೋಟೋಸು ಎಲ್ಲ ತೊಗೊಂಡು ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ನೋಡಿ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ನಮ್ಮ ಹಸ್ಬೆಂಡ್ ಫೇವ್ರೆಟ್ ಸಾಂಗ್ಸ್ ಎಲ್ಲ ಪ್ಲೇ ಮಾಡಿಕೊಂಡು ಅವರು ಆಡಿಕೊಂಡು ಎಂಜಾಯ್ ಮಾಡಿಕೊಂಡು ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಹಾಗೆ ಹೋಗ್ತಾ ನಮಗೆ ಆನ್ ದಿ ವೇ ಐ ಥಿಂಕ್ ನಿಯರ್ ಬೈ ಶ್ರೀರಂಗಪಟ್ಟಣ ಅನಿಸುತ್ತೆ, ನಾವು ವ್ಯೂ ಎಂಜಾಯ್ ಮಾಡ್ಕೊಂಡು ಹೋಗಬೇಕಾದ್ರೆ ನಮಗಲ್ಲಿ ವಿಂಟೇಜ್ ಕಾರ್ಸ್ ಮ್ಯೂಸಿಯಮ್ ಸಿಕ್ತು. ನೋಡಿದ್ವಿ, ಚೆನ್ನಾಗಿ ಕಾಣಿಸ್ತಿತ್ತು. ಹೋಗಿ ನೋಡೋಣ ಹೇಗಿದೆಯೋ ಅಂತ ಹೋದ್ವಿ. ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡಿದ್ರು. ನಾನು ಒಂದು ಸಜೆಸ್ಟ್ ಮಾಡ್ತೀನಿ, ಈ ಆನ್ ದಿ ವೇ ಬೆಂಗಳೂರಿಂದ ಹೋಗಬೇಕಾದ್ರೆ ಯಾರಿಗಾದರೂ ಈ ಥರ ಮಕ್ಕಳು ಕಾರ್ ಅಂದರೆ, ನನ್ನ ಚಿಕ್ಕ ಮಗನಿಗೆ ಕಾರ್ ಅಂದರೆ ತುಂಬ ಇಷ್ಟ. ಅವನಂತೂ ಸಖತ್ ಎಂಜಾಯ್ ಮಾಡ್ದ. ಬನ್ನಿ ನೋಡಿಸ್ತೀನಿ ಹೇಗಿದೆ ಅಂತ, ಒಳಗಡೆ ನೋಡೋಣ ಹೇಗಿದೆ ಅಂತ. ನೋಡಿ, ಇದು ಗಾರ್ಡನ್ನು ತುಂಬ ಚೆನ್ನಾಗಿತ್ತು ವ್ಯೂವು. ಅದು ಟಾಪ್ ವ್ಯೂ ಇರೋದು. ಒಳಗಡೆ ಹೋದ್ವಿ. ನಮ್ಮ ಹಸ್ಬೆಂಡು ಟಿಕೆಟ್ ತೊಗೊಂಬರೋಕ್ಕಂತ ಹೋದರು. ನಾನು ಮಕ್ಕಳು ಫೋಟೋಸ್ ತೊಗೊಂಡು ಮಕ್ಕಳನ್ನ ಫೋಟೋಸ್ ಎಲ್ಲ ಹಿಡಿಯೋಣ ಅಂದ್ಬಿಟ್ಟು ಅವ್ರನ್ನ ಕರಿತಿದ್ದೆ. ಬಟ್ ಅವರಂತೂ ಕೈಗೆ ಸಿಗ್ತಾ ಇಲ್ಲ. ಎಲ್ಲಂದರೆ ಅಲ್ಲಿ ಫುಲ್ಲು ಎಕ್ಸೈಟ್ ಆಗಿಬಿಟ್ಟು ಫುಲ್ಲು ಓಡಾಡ್ತಾ ಇದ್ದಾರೆ. ಎಲ್ಲಂದರೆ ಅಲ್ಲಿ ಚಿಕ್ಕವನಂತೂ ಎಲ್ಲೂ ನಿಂತ್ಕೊತಾನೇ ಇಲ್ಲ. ನೋಡಿ ಹೆಂಗೆ ಓಡಾಡ್ತಾ ಇದ್ದಾನೆ. ಅವನಂತೂ ಖುಷಿ ಆಗಿಬಿಟ್ಟಿದೆ ಅವನಿಗೆ. ನನ್ನ ಮಗ ದೊಡ್ಡವನು ಒಂದೆರಡು ಪೋಸ್ ಕೊಟ್ಟ. ಆಮೇಲೆ ಅವನೂ ಓಡೋಕ್ಕೆ ಶುರು ಮಾಡ್ದ. ಕಡೆಗೆ ನಮ್ಮ ಹಸ್ಬೆಂಡು ಟಿಕೆಟ್ ತೊಗೊಂಡು ಬಂದು ಇಲ್ಲಿ ಎಂಟ್ರೆನ್ಸಲ್ಲಿ ಫಸ್ಟ್ ಎಂಟರಲ್ಲೇ ಈ ಕಾರಿದೆ. ಇಲ್ಲಿ ಕಾರ್ ಮುಂದೆ ಒಂದಷ್ಟು ಫೋಟೋಸ್ ತೊಗೊಂಡು ಎಲ್ಲರೂ ಮತ್ತೆ ನಾವು ಮ್ಯೂಸಿಯಂ ಒಳಗಡೆ ಎಂಟರ್ ಆದ್ವಿ. ಎಲ್ಲರೂ ಫೋಟೋ ತೊಗೊಂಡು ಮ್ಯೂಸಿಯಂ ಎಂಟರ್ ಆಗಿದ ತಕ್ಷಣ ಬುಲ್ಲಕ್ ಕಾರ್ಡ್ಸ್ ಸಿಗುತ್ತೆ. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ, ಡಿಫ್ರೆಂಟಾಗಿ. ಅದಾದಮೇಲೆ ವಿಂಟೇಜ್ ಕಾರ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಬಟ್ ಅದರದ್ದು ಇಂಟ್ರೆಸ್ಟಿಂಗ್ ಥಿಂಗ್ ಏನು ಅಂದರೆ, ಆ ಕಾರ್ ಮಾಡೆಲ್ ಏನು, ಅದೆಷ್ಟು ಮೈಲೇಜ್ ಕೊಡುತ್ತೆ, ಅದನ್ನೆಲ್ಲ ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಒಂದಕ್ಕಿಂತ ಒಂದು ಕಾರ್ಗಳು ತುಂಬ ಡಿಫ್ರೆಂಟಾಗಿತ್ತು. ನೋಡ್ತಾ ಇದ್ದರೆ ಅಲ್ಲೇ ಇರೋಣ ಅನ್ನೋಷ್ಟು ಖುಷಿ ಆಗ್ತಾಯಿತ್ತು. ನಮಗೆ ಅಷ್ಟು ಖುಷಿ ಆದರೆ ಮಕ್ಕಳಿನ್ನೆಷ್ಟು ಎಂಜಾಯ್ ಮಾಡ್ತಾರೆ ನೋಡಿ. ಅಲ್ಲಲ್ಲಿ ಇವ್ರು ಬಂದು ಫೋಟೋಗಳು ತೊಗೊಂಡು ಎಲ್ಲ ಕಾರ್ಗಳ ಮುಂದೆ ಎಲ್ಲರೂ, ನನ್ನ ಮಗ ಅಂತೂ ಅದರೊಳಗಡೆ ನುಗ್ಗಕ್ಕೆ ಹೋಗ್ತಾ ಇದ್ದಾನೆ, ಅಷ್ಟು ಎಕ್ಸೈಟ್ ಆಗಿದ್ದ. ನಂಗೆ ತುಂಬ ಇಷ್ಟ ಆಯಿತು ಇದು ಇನ್ ಪರ್ಸನ್. ನೀವು ಯಾರಾದರೂ ಈ ಥರ ಆನ್ ದಿ ವೇ ಹೋಗ್ತಾ ಇದ್ದರೆ ನೋಡಿ, ಚೆನ್ನಾಗಿದೆ ತುಂಬ. ಆಮೇಲೆ ವಿಂಟೇಜ್ ಬೈಕ್ಸು ಇದ್ದಾವೆ, ಆಮೇಲೆ ಟ್ರಕ್ಗಳು ಎಲ್ಲನೂ ಸಿಗುತ್ತೆ. ನೋಡಿಕೊಂಡು ನೋಡಿ, ಎಲ್ಲ ಫುಲ್ ಮ್ಯೂಸಿಯಮ್ನ ನಾನು ರೆಕಾರ್ಡ್ ಮಾಡ್ಕೊಂಬಂದಿದ್ದೀನಿ ನಿಮಗೋಸ್ಕರ ತೋರಿಸೋಣ ಅಂತ. ಯಾರ್ಯಾರು ಇದನ್ನು ನೋಡಿಲ್ಲ ಹೋಗಿ ನೋಡಿ. ಯಾರ್ಯಾರು ನೋಡಿದ್ದೀರಾ ಕಮೆಂಟ್ ಮಾಡಿ. ತುಂಬ ರಿಯಲಿ ತುಂಬ ಚೆನ್ನಾಗಿದೆ ಮತ್ತು ವರ್ತ್ ಅನ್ನಿಸ್ತು ನನಗೆ ಹೋಗಿದ್ದು. ಮಕ್ಕಳು ಎಂಜಾಯ್ ಮಾಡಿದ್ರು. ಇನ್ಫಾರ್ಮೇಟಿವ್ ಆಗಿತ್ತು. ನಮಗೆಲ್ಲೂ ಈ ಥರ ಸಿಗೋದಿಲ್ಲ, ಇಷ್ಟೊಂದು ಸ್ಪೇಷಿಯಸ್ ಆಗಿ. ಇದು ಫಸ್ಟ್ ಫ್ಲೋರಿಂದ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗಬೇಕು. ನೆಕ್ಸ್ಟು ಅಲ್ಲೂ ತುಂಬ ಕಾರ್ಗಳಿದ್ದಾವೆ ಮತ್ತು ಟ್ರಕ್ಸು ಇದ್ದಾವೆ ಅಲ್ಲಿ. ನೋಡಿ ಬನ್ನಿ, ಈಗ ಗ್ರೌಂಡ್ ಫ್ಲೋರ್ಗೆ ಹೋಗ್ತಾಯಿದ್ದೀವಿ ನಾವು. ಅದು ಅಂಡರ್ಗ್ರೌಂಡಲ್ಲಿ ಇರೋದಿದು. ಸೊ ಅಂಡರ್ಗ್ರೌಂಡ್ಗೆ ಹೋಗ್ತಾ ಇದ್ದೀವಿ. ಮೇಲಿಂದ ಕೆಳಗಡೆ ಹೋಗ್ತಾ ಇರೋದು, ಸಾರಿ, ಆವಾಗಲೇ ಫಸ್ಟ್ ಫ್ಲೋರ್ ಅಂತ ಹೇಳಿಬಿಟ್ಟಿದ್ದೆ. ನೋಡಿ, ಇವಾಗ ಮತ್ತೆ ಬಂದರೆ ಇಲ್ಲೂ ಒಂದಷ್ಟು ಕಾರ್ಗಳು ನೋಡಿ ಹೇಗೆ ಆಗಿನ ಕಾಲದ ಇದು ಬೈಕ್ಗಳು ಬರ್ತಿತ್ತಲ್ಲ, ಅದೇನಂತಾರೆ ಬೈಕ್ಸ್ನ ಗೊತ್ತಿಲ್ಲ ನನಗೆ, ಸ್ಕೂಟರ್ ಇದು ಟ್ರಕ್ಸು,
ನೋಡಿ ಇದು ಟ್ಯಾಂಕರು, ಎಲ್ಲ ತರಹದ ವೆಹಿಕಲ್ಸ್ ಇದ್ದಾವೆ. ಇದಂತೂ ತುಂಬ ಸ್ಪೆಷಲ್ಲು, ಯಾಕಂದರೆ ನಮ್ಮ ವಿಷ್ಣು ಸರ್ ಅವರ ಕಾರಿದು. ಅದು ನಮ್ಮ ಹಸ್ಬೆಂಡು ವಿಷ್ಣು ಸರ್ ಅವರ ದೊಡ್ಡ ಫ್ಯಾನು, ಅದಕ್ಕೆ ಅಲ್ಲೊಂದಷ್ಟು ಫೋಟೋಸ್ ಇಟ್ಕೊಂಡು ಅಲ್ಲೇ ನಿಂತ್ಬಿಟ್ರು ಅವರು. ನಾನು ಅದಕ್ಕೆ ಮೋಹನ ಆಗಿ ಬೇರೆ ಕಡೆ ಹೋಗೋಣ ಅಂತ ಎಲ್ಲ ಕಾರ್ಸ್ನೂ ತೊಗೊಂಡು ನೋಡ್ತಾ ಇದ್ದೆ, ವೀಡಿಯೋಸ್ ತೊಗೊಂಡು ನೋಡಿದ್ವಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ, ರಿಯಲಿ ನನಗಂತೂ ಸಖತ್ ಇಷ್ಟ ಆಯಿತು. ಅದಾದಮೇಲೆ ಅಲ್ಲಿಂದ ಹೊರಗಡೆ ಬಂದು ಅಲ್ಲಿ ಇದು ಟೆಂಪೋ ಟ್ರಾವೆಲರ್ ಎಷ್ಟು ಕಲರ್ಫುಲ್ ಆಗಿದೆ ಅಂತ, ತುಂಬ ಕ್ಯಾಚಿಯಾಗಿತ್ತು. ಸೊ ಇಲ್ಲಿ ವಿಂಟೇಜ್ ಕಾರ್ಸ್ದು ಮ್ಯೂಸಿಯಂ ಎಂಡ್ ಆಗುತ್ತೆ. ಸೊ ಅಲ್ಲೊಂದಷ್ಟು ಫೋಟೋಸ್ ತೊಗೊಂಡು ಇಲ್ಲಿಂದ ಹಿಂಗೆ ಹೋದರೆ ಅಲ್ಲಿ ನಮಗೆ ಏನ್ಷಿಯಂಟ್ ಪೀಪಲ್ ಯೂಸ್ ಮಾಡ್ತಾ ಇದ್ದಂತಹ ಥಿಂಗ್ಸು, ಅವ್ರು ಯೂಸ್ ಮಾಡ್ತಾ ಇದ್ದಂತಹ ಕಟ್ಲರೀಸು ಎಲ್ಲನೂ ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ, ಸ್ಟಾರ್ಟಿಂಗಲ್ಲೇ ಎಲ್ಲ ಇದ್ದಾವೆ. ಆಮೇಲೆ ಅವ್ರು ಯೂಸ್ ಮಾಡ್ತಾ ಇದ್ದಿದ್ದು ಕ್ಯಾಮ್ರಾಗಳು, ವೆಪನ್ಸು ಎಲ್ಲನೂ, ನಮ್ಮ ಕರೆನ್ಸೀಸು ತುಂಬ ಇನ್ಫಾರ್ಮೇಟಿವ್ ಅನಿಸ್ತು. ಮಕ್ಕಳಿಗೆ ನಾವು ಈ ಥರ ಕರ್ಕೊಂಡೋಗಿ ತೋರಿಸಿದಾಗ ಅವ್ರಿಗೂ ನಮ್ಮ ಏನ್ಷಿಯಂಟ್ ಪೀಪಲ್ದು ಏನೇನು ಯೂಸ್ ಮಾಡ್ತಾಯಿದ್ರು, ಹೇಗೆ ಅಂತೆಲ್ಲ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಅವರು ಎಂಜಾಯ್ ಮಾಡ್ತಾರೆ, ನಾಲೆಡ್ಜ್ ಬರುತ್ತೆ ಮಕ್ಕಳಿಗೆ. ಸೊ ಎಲ್ಲರೂ ಕರ್ಕೊಂಡೋಗಿ ತೋರಿಸಿ ಅಂತ ನಾನು ಹೇಳ್ತೀನಿ. ಇದೊಂದು ನಮಗೆ ಖುಷಿ ತರೋ ವಿಚಾರ, ಬಿಕಾಸ್ ಅದು ಕರ್ನಾಟಕದಲ್ಲೇ, ನಮ್ಮ ಇರೋದ್ರಿಂದ ಈಸಿಯಾಗಿ ನಾವು ಕರ್ನಾಟಕದವರು ಹೋಗ್ಬೋದು. ಬನ್ನಿ ನೋಡಿ, ಎಲ್ಲ ಫೋಟೋಸು ಅಷ್ಟೇ, ಏನ್ಷಿಯಂಟ್ ಫೋಟೋಗ್ರಫಿ ಅದೆಲ್ಲ ಅಲ್ಲೇ ಫ್ರೇಮ್ಸ್ ಎಲ್ಲ ಇತ್ತು, ಅದನ್ನೆಲ್ಲ ನೋಡ್ಕೊಂಡ್ವಿ. ಇದು ಮಷಿನ್ಸು ನೋಡಿ, ಎಲ್ಲನೂ ತುಂಬ ಚೆನ್ನಾಗಿದ್ದಾವೆ. ಎಲ್ಲ ಎಂಜಾಯ್ ಮಾಡಿದ್ವಿ, ನೋಡಿದ್ವಿ. ತೋರಿಸ್ತಾ ಇದ್ದಾರೆ ನಮ್ಮ ಹಸ್ಬೆಂಡ್ ಎಲ್ಲನೂ ಮಕ್ಕಳಿಗೆ. ನೋಡಿ ಕತ್ತಿಗಳೆಲ್ಲ ಎಷ್ಟು ಚೆನ್ನಾಗಿದ್ದಾವೆ, ಯುದ್ಧ ಮಾಡೋವಾಗ ಯೂಸ್ ಮಾಡ್ತಾ ಇದ್ದಿದ್ದು ಕತ್ತಿಗಳು. ಆಮೇಲೆ ನೋಡಿ ಗಾರ್ಡನ್ ನಾನು ಆಗಲೇ ತೋರಿಸಿದ್ನಲ್ಲ, ಅದರದ್ದು ಟಾಪ್ ವ್ಯೂದು. ಇಲ್ಲಿ ವಿಗ್ರಹಗಳು ಸಿಕ್ಕಿರ್ಬೋದು, ಮೋಸ್ಟ್ಲಿ ಅದು ಏನ್ಷಿಯಂಟ್ದು ಐಡಲ್ಸು ಎಲ್ಲ. ಇದು ಕರೆನ್ಸೀಸು ನೋಡಿ, ನಾನು ಹೇಳಿದ್ನಲ್ವ ಎಲ್ಲ ಥರದ ಕರೆನ್ಸಿ. ನಮಗೆ 50 ಪೈಸೆ 10 ಪೈಸೆ ಎಲ್ಲ ಇತ್ತಲ್ವ, ಆ ಥರ ನಾವು ಯೂಸ್ ಮಾಡ್ತಾ ಇದ್ದಿದ್ದು ಕಾಯಿನ್ಗಳೆಲ್ಲ ನನಗೆ ಅಲ್ಲಿ ಸಿಕ್ತು, ಖುಷಿಯಾಯಿತು ನೋಡಿ. ಆಮೇಲೆ ಇದು ಸ್ಟ್ಯಾಂಪ್ಸು, ಎಲ್ಲ ಇದು ಕಂಟ್ರಿದು ಕರೆನ್ಸೀಸು ಇದು ನೋಡಿ. ಎಲ್ಲ ನಿಮಗೋಸ್ಕರನೇ ನಾನು ಎಲ್ಲ ವೀಡಿಯೋನು ಮಾಡ್ಕೊಂಬಂದಿದ್ದೀನಿ, ಬಟ್ ಫಾಸ್ಟ್ ಮೂವಿಂಗ್ ಇಟ್ಟಿದ್ದೀನಿ, ಬಿಕಾಸ್ ಬೋರ್ ಆಗಬಾರ್ದು ಅಂತ ಎಲ್ಲನೂ ಫಾಸ್ಟಾಗೆ ತೋರಿಸ್ತಾ ಇದ್ದೀನಿ ನೋಡಿ. ಆಮೇಲೆ ಇದು ಲಿಪಿ, ಎಲ್ಲನೂ ಬರೆದಿರೋಂಥ ಹಳೆ ಕಾಲದವ್ರು ಬರೆದಿರೋಂತಹ ಮೇಂಟೈನ್ ಮಾಡಿರುವಂಥ ಲೆಕ್ಚರ್ಸು ಆಗಿರ್ಬೋದು. ಆಮೇಲೆ ಇದು ತಾಳೆಗರಿನಲ್ಲಿ ಬರೆದಿರೋಂಥ ಇನ್ಫಾರ್ಮೇಷನ್ಸು. ಅದೆಲ್ಲ ಮುಗಿಸ್ಕೊಂಡು ಎಕ್ಸಿಟ್ ಆದ್ವಿ, ಹೊರಗಡೆ ಹೋಗ್ತಾ ಇದ್ದೀವಿ, ಬಾಯ್ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನಮ್ಮ ಪಯಣ ಶುರುವಾಯಿತು ಮೈಸೂರು ಕಡೆಗೆ. ಅಂತೂ ಇಂತೂ ಮೈಸೂರು ಎಂಟರ್ ಆದ್ವಿ. ಅಲ್ಲಿಂದ ನಮ್ಮದು ಮೋಟೋ ಇದ್ದಿದ್ದು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ನಮ್ಮ ಕಾರ್ನ ಚಾಮುಂಡಿ ಬೆಟ್ಟದ ಕಡೆ ತಿರುಗಿಸಿದ್ವಿ. ಹೀಗೆ ನಮ್ಮ ಜರ್ನಿ ಕಂಟಿನ್ಯೂ ಆಯಿತು ನೋಡಿ. ಚಾಮುಂಡಿ ಬೆಟ್ಟಕ್ಕೆ ಹೋಗೋ ತನಕ ಹಾಗೆ ತರಲೆ ಮಾತುಗಳು, ಒಂದಷ್ಟು ಹಾಡುಗಳು, ಒಂದಷ್ಟು ಫನ್ನು, ಈ ಥರ ಇತ್ತು. ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ. ಅಂತೂ ಇಂತೂ ಚಾಮುಂಡಿ ಬೆಟ್ಟಕ್ಕೆ ರೀಚ್ ಆಗ್ತಾ ಇದ್ದಂಗೆ ನಮಗೆ ಶಾಕ್ ಆಯಿತು. ಯಾಕಂದರೆ ಅಲ್ಲಿ ಇದ್ದಿದ್ದು ಕ್ರೌಡ್ನ ನೋಡಿ ಹೆಜ್ಜೆ ಇಡೋಕ್ಕಾಗದೇ ಇರೋಷ್ಟು ಕ್ರೌಡ್ ಇತ್ತು. ಬಿಕಾಸ್ ಆಷಾಢ ಮಾಸ ಶುರು ಆಗ್ತಾ ಇದೆ ಅಂತ, ಅಮಾವಾಸ್ಯೆ. ಆಮೇಲೆ ಅಲ್ಲಿಂದ ನಾವು ಹೋಗಿದ್ದು ಹನುಮಂತು ಪಲಾವ್ ಫೇಮಸ್ ಅಂತ ಹುಡ್ಕೊಂಡು ಹೋದ್ವಿ. ಅಲ್ಲಿಂದ ಬಿರಿಯಾನಿ ತೊಗೊಂಡು ಪಾರ್ಸೆಲ್ ಬಂದ್ವಿ, ಬಿಕಾಸ್ ಅಲ್ಲಿ ತಿನ್ನೋಕ್ಕಾಗದೇ ಇರೋಷ್ಟು ಕ್ರೌಡ್ ಇತ್ತು. ಹೊರಗಡೆ ಅಲ್ಲೇ ಒಂದು ಸೈಡಲ್ಲಿ ರೋಡ್ ಸೈಡಲ್ಲಿ ಒಂದು ಸ್ವಲ್ಪ ಜಾಗ ಇತ್ತು, ಅಲ್ಲೇ ಕೂತ್ಕೊಂಡು ಆರಾಮಾಗಿ ಊಟ ತಿಂದು ಮತ್ತೆ ನಾವು ಬ್ಯಾಂಗ್ಳೂರು ಕಡೆ ಹೊರಟ್ವಿ. ನನಗೆ ಚಾಮುಂಡಿ ಬೆಟ್ಟ ಹೋಗಿದ್ದೀನಿ ಒಂದು 2-3 ಸತಿ, ಆದರೆ ದೇವಿ ದರ್ಶನ ಅಂತೂ ಆಗಿರಲಿಲ್ಲ. ಒಳಗಡೆ ಗರ್ಭಗುಡಿ ದೇವಸ್ಥಾನದ ಒಳಗಡೆ ಹೋಗಿರಲಿಲ್ಲ ಯಾವತ್ತೂ. ಬಟ್ ಇವತ್ತು ಹೋದೆ, ತುಂಬ ಖುಷಿಯಾಯಿತು. ನನಗಂತೂ ತುಂಬ ಎಂಜಾಯ್ ಮಾಡಿದೆ. ನಮ್ಮ ಹಸ್ಬೆಂಡ್ಗೆ ಥ್ಯಾಂಕ್ಸ್ ಹೇಳ್ತೀನಿ, ನನಗೆ ದೇವಿ ದರ್ಶನ ಮಾಡಿಸಿದ್ದಕ್ಕೆ. ಅಷ್ಟು ಕ್ರೌಡ್ ಇದ್ರೂ ನಿಮಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ, ಇಷ್ಟು ಪೇಷನ್ಸಿಂದ ನನ್ನ ವೀಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದ್ದಕ್ಕೆ. ಹೀಗೆ ನನ್ನ ವೀಡಿಯೋಸ್ನ ಎನ್ಕರೇಜ್ ಮಾಡಿ
ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.